ಇದು ಯಾವುದಪ್ಪ, ಯಾರು ಸೆಕ್ಯೂರಿಟಿನೇ ಇಲ್ಲ, ಎಲ್ಲ ನಿದ್ದೆ ಹೊಡಿತಾವ್ರೇನಪ್ಪ, ಬಿಟ್ಬಿಟ್ಟು ಹೊಂಟೋಗೋಣ ಪುಣ್ಯಾತ್ಮ. ನೋಡಿ, ಇದು ಮಲ್ಲಸಂದ್ರದಲ್ಲಿ ಇರೋವಂಥ ಮನೆ ಕಾಣಿಸ್ತಾ ಬ್ಯೂಟಿಫುಲ್ ಆಗಿ. ನೋಡಿ, ಇದು ಕಟ್ಟುತ್ತಾ ಇರುವಂಥ ಕಟ್ಟಡ 1 2 3 4 ಇದು ಕಟ್ಟುತ್ತಾ ಇರುವಂಥ ಕಟ್ಟಡ ಆಯಿತಾ. ಈಗ ಬನ್ನಿ ನಿಮಗೆ ತೋರಿಸ್ತೀನಿ ಕಟ್ಟಿರೋವಂಥ ಕಟ್ಟಡ. ನೋಡಿ, ಕಟ್ಟಿರೋವಂಥ ಕಟ್ಟಡ ಇದೆಲ್ಲ ಕಟ್ಟಿರೋವಂಥ ಕಟ್ಟಡ, ರೆಡಿ ಇರೋವಂಥ ಕಟ್ಟಡ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಅಕ್ಕ ತಂಗಿದರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇರೋದು ಅದು ಏರಿಯಾ ಹೆಸರೇನ್ರಿ, ಏನೋ ಮಲ್ಸಂದ್ರ. ಅಲ್ಲಿ 2 ಯೂನಿಟ್ ಇದೆ, ಅಂದರೆ 2 ಸರ್ವೆ ನಂಬರ್ ಇದೆ. 17 35 ಏನೋ ಇರಬೇಕು. ನಾನು ಅದನ್ನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಯಾವುದೇ ಕಾರಣಕ್ಕೂ ಯಾರನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಹೊಸಬ್ರು ಬಂದಿದ್ರೆ ಇವತ್ತು ಇನ್ನೊಂದು ಸ್ವಲ್ಪ ನಿಮಗೆ ವೀಡಿಯೋ ಶೇಕ್ ಅನಿಸುತ್ತೆ. ಯಾಕೆಂತಂದರೆ ನಾನು ಒಂದು ಫೋನಲ್ಲಿ ನಾನು ಈಗ ವೀಡಿಯೋ ಮಾಡ್ತಾ ಇರೋಂಥದ್ದು ಅದು ಸ್ಯಾಮ್ಸಂಗ್ ಬೇರೆ ಹ್ಯಾಂಡ್ಸೆಟ್ಟು. ಆ್ಯಂಡ್ ಅಲ್ಲಿ ನಿಮಗೆ ನಾನು ಇದನ್ನು ತೋರಿಸೋವಂಥದ್ದು ಅದೇನಂತಾರೆ ಅದಕ್ಕೆ, ಮಲ್ಸಂದ್ರದಲ್ಲಿ ನಿಮಗೆ ವೀಡಿಯೋಗಳು ಏನು ತೋರಿಸ್ತೀನೋ ಅದು ನನ್ನ ಐಫೋನಲ್ಲಿ ನಾನು ವೀಡಿಯೋ ಮಾಡೋಂಥದ್ದು. ಸೊ ಲಿಟ್ಲ್ ಬಿಟ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಇದು ಜಾಗ ನಾನು ಇವಾಗ ತೋರಿಸ್ತಾ ಇರೋಂಥದ್ದು ಮಾಗಡಿ ಮೇನ್ ರೋಡಲ್ಲಿ ನಾನು ಹೋಗ್ತಾ ಇರೋಂಥದ್ದು. ಮಾಗಡಿ ಈಗ ಅದೇನಂತಾರೆ ಅದಕ್ಕೆ, ಕಾಮಾಕ್ಷಿ ಪಾಳ್ಯ ಆ ಥರ ಬರ್ತೀವಲ್ಲ, ಆ ಥರ. ಸ್ವಲ್ಪ ಬಿಸಿಲು ಬಂತ, ಇರಲಿ ಬರಲಿ ಅದೆಲ್ಲ ಇರಬೇಕು. ಸೊ ಪ್ರತಿಯೊಬ್ಬರು ಪ್ರತಿಯೊಂದು ಸಂಚಿಕೆನಲ್ಲೂ ಒಂದಲ್ಲ ಒಂದು ವಿಚಾರಗಳು, ಮೀನ್ಸ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗೋವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನೀವೆಲ್ಲ ತಿಳ್ಕೊತಾ ಇದ್ದೀರಾ ಅಂತ ಅಂದ್ಕೋತೀನಿ. ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸಿ, ನೀವು ಮಾತ್ರ ತಿಳ್ಕೊಳ್ಳೋದಲ್ಲ, ಅದಲ್ಲದೆ ಕಲ್ತ್ಕೊತಾ ಇದ್ದೀರಾ ಅಂತಲೂ ತಿಳ್ಕೊತೀನಿ. ಕಲ್ತ್ಕೊಂಡ್ಮೇಲೆ ಬೇರೆಯವ್ರಿಗೂ ಕಲಿಸಿ. ಇವಾಗ ಅಂಥ ಏನು ರಶ್ ಇಲ್ಲ ಇಲ್ಲಿ ನಾನು ಹೋಗ್ತಾ ಇರೋಂಥ ಜಾಗದಲ್ಲಿ. ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಗ್ಯಾಪ್ನ ಇರಲಿ, ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಲೈವ್ ಸೆಷನ್ ಇರುತ್ತೆ. ಅಂದರೆ ನೇರ ಪ್ರಸಾರದಲ್ಲಿ ಏನು, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಹಂಗಂದ ತಕ್ಷಣ ಗ್ಯಾಪ್ನ ಬಂತು. ಯಾರೋ ಪುಣ್ಯಾತ್ಮರು ಪಾಪ ಡೈಲಾಗ್ಗಳನ್ನೆಲ್ಲ ಕಾಪಿ ಮಾಡ್ತಾರೆ. ಮಾಡಲಿ ರೀ, ಒಳ್ಳೆ ಕಥೆ ಆಯ್ತಲ್ಲ. ಕಲಿಬೇಕು. ವಿದ್ಯೆ ಅನ್ನೋದು ಯಾರಪ್ಪನ ಮನೆ ಸೊತ್ತಲ್ಲ. ಎಲ್ಲರೂ ಕಲಿಬೇಕು, ತಿಳಿಬೇಕು. ಇರಲಿ, ಒಳ್ಳೆಯದೇ ಅದು. ಆದರೆ ಒಂದಂತೂ ಹೇಳ್ತೀನಿ, ಯಾರೇ ಮಾಹಿತಿ ಕೊಟ್ಟಾಗ ಪ್ರತಿಯೊಬ್ಬರಲ್ಲೂ ನಾನು ಒಂದು ವಿನಂತಿ ಮಾಡ್ತೀನಿ. ಅವರು ಕೊಡುವಂಥ ಮಾಹಿತಿ ಇಟ್ ಶುಡ್ ಬಿ ಪ್ರಾಪರ್. ಅಂದರೆ ನೀವು ಕೊಡುವಂಥ ಮಾಹಿತಿನಲ್ಲಿ ಅದರಲ್ಲಿ ಹೋಮ್ವರ್ಕ್ ಮಾಡಿರಬೇಕು. ಆಮೇಲೆ ಲಾಕ್ ಮಾಡಿದೆ ಬಿಸಾಕಿ. ಓಕೆ, ನನ್ನ ಹತ್ರ ಇನ್ನೊಂದು ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡಲ್ಲಿ ನಾನು ಹಾಕೋಣ ಅಂದರೆ ನನ್ನ ಹ್ಯಾಂಡ್ಸೆಟ್ಗೆ ಅದಕ್ಕೆ ಹಿಂದ್ಗಡೆ ಅದು ಮೆಟಲ್ ಪೀಸ್ ಬರುತ್ತೆ, ಆ ಮೆಟಲ್ ಪೀಸ್ ಇಲ್ಲ. ನಾನು ಅದನ್ನು ತೋರಿಸ್ತೀನಿ. ಅದರಲ್ಲಿ ನಾನು ಹಾಕಿದ್ದಿದ್ರೆ ನೋಡಿ, ನನಗೆ ತಲೆನೋವು ಇರ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಕಾಣಿಸ್ತದ, ಆ ಸ್ಟ್ಯಾಂಡಲ್ಲಿ ನಾನು ಹಾಕಿದ್ದಿದ್ರೆ ನನಗೆ ತಲೆನೋವು ಇರ್ತಾ ಇರಲಿಲ್ಲ. ನಾನು ಇವಾಗ ಹಾಕಿರೋಂಥದ್ದು ಟ್ರೈಪಾಡಲ್ಲಿ ಹಾಕಿದ್ದೀನಿ. ಟ್ರೈಪಾಡಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಈ ಕಡೆ ಆ ಕಡೆ ಅಲ್ಲಾಡುತ್ತೆ. ಅದೇ ನಾನು ಆ ಸ್ಟ್ಯಾಂಡಲ್ಲಿ ಹಾಕಿದ್ದಿದ್ರೆ ನನಗೆ ಯಾವುದೂ ಥರನೂ ಶೇಕ್ ಆಗ್ತಾ ಇರಲಿಲ್ಲ, ಕ್ಲೀನಾಗಿರೋದು. ಅದನ್ನು ವ್ಯವಸ್ಥೆ ಮಾಡ್ಕೊತೀನಿ, ಏನು ತೊಂದರೆ ಇಲ್ಲ. ಇದೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರನೇ, ಅದು ಮಾತ್ರ ಗ್ಯಾಪ್ನ ಇರಲಿ, ನೀವು ಕಲಿಯೋದಕ್ಕೋಸ್ಕರ. ಇದು ನಾನು ಇವಾಗ ಏನ್ರಿ, ಇದು ಏರಿಯಾ ಹೆಸರು ಕಾಮಾಕ್ಷಿ ಪಾಳ್ಯನ ಹಾಂ, ಮಾಗಡಿ ಮೇನ್ ರೋಡ್. ಏನು ಮಾಗಡಿ ಮೇನ್ ರೋಡ್ ಇದು? ಹಾಂ, ಸುಂಕದ ಕಟ್ಟೆ. ಹೌದು, ಸುಂಕದ ಕಟ್ಟೆ. ನಾನು ಹೋಗ್ತಾ ಇರೋದು ಮಲ್ಸಂದ್ರ ಭಾಳ ಹತ್ರ ಇದೆ ರೀ. ನಾನು ವಿಜಯನಗರದಿಂದ ಹೋಗ್ತಾ ಇರೋದು. ಸೊ ಇಟ್ ಈಸ್ ನಿಯರ್ಲಿ 14 ಕಿಲೋಮೀಟರ್ಸ್. 14 ಕಿಲೋಮೀಟ್ರ್ ಇದೆ. 14 ಕಿಲೋಮೀಟ್ರು ಈಸಿ, ಒಂದೇ ರೂಟು, ಏನು ತೊಂದರೆ ಇಲ್ಲ. ನಿಮ್ಮ ಕಡೆಯಿಂದ ನೀವು ಯಾರ್ಯಾರು ಹೋಗ್ತಾ ಇದ್ದೀರಾ ಆ ಕಡೆಯಿಂದ ನಾನು ಲೊಕೇಶನ್ ಹಾಕಿರ್ತೀನಿ ಮಲ್ಸಂದ್ರದ್ದು. ಬೇಕಾದ್ರೆ ಮಲ್ಸಂದ್ರದಲ್ಲಿ ನೀವು ಹೋಗ್ಬಿಟ್ಟು ನೋಡ್ಕೊಂಡು ಮಲ್ಸಂದ್ರ ಆಗಿದ ತಕ್ಷಣವೇ ಅದ್ಯಾವುದು ಇನ್ನೊಂದು ಏರಿಯಾ ಅದ್ರ ಪಕ್ಕದಲ್ಲೇ 6 ಕಿಲೋಮೀಟ್ರ್ ಐತೆ. ಯಾವುದೋ ಹೇಳಿದ್ನಲ್ಲ ನಾನು, ಯಾವುದು ಏರಿಯಾ ಅದು? ಗೌಡ್ನಹಳ್ಳಿ.
ನಾನು ಅದಕ್ಕೆ ಹೇಳೋದು, ಪ್ರತಿ ಸತಿ ನೀವು ಯಾವುದಾದ್ರೂ ಒಂದು ಪ್ಲೇಸ್ ನೋಡೋದಕ್ಕೆ ಹೋಗ್ತೀರಾ ಅಂದಾಗ ಒಂದು 2 ಪ್ಲೇಸ್ ಕವರ್ ಮಾಡ್ಬೋದು ನೀವು. ಆ ಥರನೇ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಲ್ಸಂದ್ರ ಕಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೋದ ಸಂಚಿಕೆಯಲ್ಲಿ ಮೋಸ್ಟ್ಲಿ ಎಲ್ಲ ಆಗೋಗಿದೆ. ಕ್ಯಾಲಸನಹಳ್ಳಿ, ಹೊರಮಾವು, ಕಾಟಿಗಿನಹಳ್ಳಿ, ಬೈಯಪ್ಪನ ಪಾಳ್ಯ ಆ್ಯಂಡ್ ಚಗಲೆಟ್ಟಿ. ನೋಡಪ್ಪ, ಆ ಹೆಸರು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಅಂದರೆ ಉಚ್ಚಾರಣೆ ಮಾಡೋದಕ್ಕಲ್ಲ, ಅದು ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಚಗಲಟ್ಟಿ ಅನ್ನೋದು ಚಲಗಟ್ಟಿ ಅಂತ ಇದೆ. ನಾನು ದಯವಿಟ್ಟು ಕ್ಷಮೆ ಇರಲಿ. ಅದನ್ನು ನಾನು ಚಲಗಟ್ಟಿ ಅಂತ ಹೇಳಿದ್ದೆ. ಅದು ಚಲಗಟ್ಟಿ ಅಲ್ಲ, ಅದು ಚಗಲೆಟ್ಟಿ. ಅದು ಚಗಲೆಟ್ಟಿ, ಆಯಿತಾ? ಅದು ಬಂದು ಸರ್ವೆ ನಂಬರ್ 2, ಹೌದು 200, ಸರ್ವೆ ನಂಬರ್ 200, ದಾಸನಾಯಕನಹಳ್ಳಿ ಅಂತ ಬರುತ್ತೆ. ದಾಸನಾಯಕನಹಳ್ಳಿ, ಚಗಲೆಟ್ಟಿ. ಭಾಳ ಬ್ಯೂಟಿಫುಲ್ ಆಗಿದೆ ರೀ. ಅದು ನಾನು ಹೇಳಿದ್ದೆ, ಅದು ಆ ಎಪಿಸೋಡ್ ಪ್ರತಿಯೊಬ್ಬರು ನೋಡಿ. ಅದರಲ್ಲಿ ಏನಂತಂದರೆ 1+4 ಅಂದರೆ ಗ್ರೌಂಡ್ +4, 4 ಮಾಡಿ ಇರೋವಂಥದ್ದು. ಆ 4 ಮಾಡಿನಲ್ಲಿ ನೀವು ಎಲ್ಲೇ ನೋಡಿ, RGHCಯಲ್ಲಿ ಇರೋವಂಥ ಯಾವುದೇ ಒಂದು 4 ಮಾಡಿ ಇಲ್ಲ 5 ಮಾಡಿ, ಮಹಡಿ ಅಂತ ಹೇಳ್ತಾ ಇರೋದು. ಮಹಡಿ ಅಂತ ಅಂದರೆ ಫ್ಲೋರ್ಸ್. ಸೊ ಆ 5 ಫ್ಲೋರ್ಸಲ್ಲೂ ನೀವು 8 ಫ್ಲೋರು ಇದೆ, 8 ಫ್ಲೋರ್ ಇದೆ, 12 ಫ್ಲೋರ್ ಇದೆ, 14 ಫ್ಲೋರ್ ಇದೆ. ಸೊ ಇದರಲ್ಲಿ ನೀವು ಚಗಲೆಟ್ಟಿನಲ್ಲಿ ನಾನು ತೋರಿಸಿರೋಂಥದ್ರಲ್ಲಿ 1+4 ಅಂತ ಏನಿದೆ, ಅಲ್ಲಿ ಒಂದೇ ಕಡೆ ನಿಮಗೆ ಯುನೀಕ್ ಆಗಿರೋಂಥ ಒಂದು ಸಿಂಗಲ್ ನಿಮಗೆ ಲಿಫ್ಟ್ ಕೊಟ್ಟಿದ್ದಾರೆ. ಭಾಳ ಬ್ಯೂಟಿಫುಲ್ ಆಗೈತೆ ರೀ. ಆ ಜಾಗ ಯಾವುದೋ ಒಂದು ರೆಸಾರ್ಟ್ಗೆ ಹೋದಂಗೆ ಐತೆ. ಮಿಸ್ ಮಾಡಬೇಡಿ, ಆ ಎಪಿಸೋಡ್ ನೋಡಿ. ಆಮೇಲೆ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಜಾಯಿನ್ ಬಟನ್ ಒತ್ತಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಾಯಿನ್ ಬಟನ್ ಒತ್ತಿದಾಗ ನಿಮಗೆ 179 ಮತ್ತು 599 2 ಇಂಪಾರ್ಟೆಂಟ್ ಇದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಅಂದರೆ, 179ನಲ್ಲಿ ನಾನು ಹಾಕುವಂಥದ್ದು ಮೆಂಬರ್ಸ್ ಓನ್ಲಿ ವೀಡಿಯೋ, ಜಾನ್ವರಿ 10ನೇ ತಾರೀಕಿಂದ ಹಾಕುವಂಥದ್ದು. ಸೊ ಅದರಲ್ಲಿ ನೀವು ಪ್ರತಿಯೊಂದು ವಿಚಾರಗಳು, ಒಳಮರ್ಮಗಳು, ಅದರಲ್ಲಿರೋಂಥ ಆಗು ಹೋಗುಗಳು, ಅಲ್ಲಿರೋಂಥ ತೊಂದರೆಗಳು ಎಲ್ಲ ಮೆಂಬರ್ಸ್ ಓನ್ಲಿ ಅಂತಲೇ ಬರುತ್ತೆ. ಅಂದರೆ ಯಾರು ಮೆಂಬರ್ ಆಗಿರ್ತೀರಿ ಅವ್ರಿಗೆ ಮಾತ್ರ. ಸಬ್ಸ್ಕ್ರೈಬರ್ಸ್ಗೂ ನಾನು ಬೇರೆ ವೀಡಿಯೋ ಹಾಕ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅದರಲ್ಲೂ ಯಾವುದು ಮಾಹಿತಿ ನಾನು ಕಡಿಮೆ ಮಾಡಲ್ಲ. ಎಲ್ಲ ವಿಚಾರಗಳ್ನು ನಾನು ಅದರಲ್ಲೂ ಹೇಳ್ತೀನಿ. ಬಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋರಿಗೆ ಅಂತಲೇ, ಅವ್ರಿಗೋಸ್ಕರನೇ ನಾನು ಇನ್ನೂ ಡೀಪ್ ರಿಸರ್ಚ್ ಮಾಡಿ, ಅದಕ್ಕೆ ಹೋಮ್ವರ್ಕ್ ಮಾಡಿ, ಅದಕ್ಕೆ ಬೇಕಾಗಿರೋಂಥ ಸುವಿಧೆಗಳು ಏನಿದೆ, ಯಾವ ಜಾಗದಲ್ಲಿದೆ, ಪ್ರತಿಯೊಂದೂ ಅದು ಸಪ್ರೇಟಾಗಿ ಅವ್ರಿಗೆ ಕೊಡ್ತೀನಿ. ಈಗ ನೋಡಿ, ಈಗ ಮಲ್ಸಂದ್ರ ನನಗೆ ಅತಿ ಶೀಘ್ರದಲ್ಲಿ ನಾನು ಇದನ್ನು ಮಲ್ಸಂದ್ರದಲ್ಲಿ ನಂದು 2 ವೀಡಿಯೋ ಬರುತ್ತೆ. ಆ 2 ವೀಡಿಯೋನಲ್ಲಿ ಒಂದು ವೀಡಿಯೋ ಬಂದು ಮೆಂಬರ್ಸ್ ಓನ್ಲಿ ವೀಡಿಯೋ ಅಂತ ಹೋಗುತ್ತೆ. ಸೊ ಅದನ್ನು ನೀವು ನೋಡಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ಬೇಕು. 179. ಈಗ 599 ಏನು ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ, ಸಹಜವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಕೊರತೆ ಇರುತ್ತೆ. ಕೊರತೆ ಅಂತ ಅಂದರೆ ಲ್ಯಾಕ್ ಆಫ್ ಸರ್ಟಿಫಿಕೇಷನ್. ಈ ಲ್ಯಾಕ್ ಆಫ್ ಸರ್ಟಿಫಿಕೇಷನ್ ಅಂದರೆ ಏನೇನು, ಹುಟ್ಟೋ ಮಕ್ಳಿಗೂ ಪ್ಯಾನ್ ಕಾರ್ಡ್ ಮಾಡಿಸ್ಬೋದು, ಅದು ಗ್ಯಾಪ್ನ ಇರಲಿ, ಆಯಿತಾ? ಸೆಂಟ್ರಲ್ ಗೌರ್ಮೆಂಟಿಂದ ಇರೋವಂಥ ರೂಲ್ಸು, ಹುಟ್ಟೋ ಮಕ್ಳಿಗೂ ಸಹ ನೀವು ಪ್ಯಾನ್ ಕಾರ್ಡ್ ಮಾಡಿಸ್ಬೋದು. ಅದೇ ಥರ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಇದೆಲ್ಲ ಡಾಕ್ಯುಮೆಂಟ್ಸ್. ಇದು ನಿಮಗೆ ಬೇಕಾಗಿರೋವಂಥ ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಈ ಡಾಕ್ಯುಮೆಂಟ್ಸಲ್ಲಿ ಮಕ್ಕಳು ಬೆಳೀತಾ ಅವ್ರಿಗೆಲ್ಲ ಕ್ಯಾಸ್ಟು, ಇನ್ಕಮ್ಮು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಹೇಳಿದ್ನಲ್ಲ ಅದೇ ಥರ, ಲೇಬರ್ ಕಾರ್ಡು, ಸೀನಿಯರ್ ಸಿಟಿಸನ್ ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಸೀನಿಯರ್ ಸಿಟಿಸನ್ ಕಾರ್ಡು, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಮತ್ತು ವಾಸವಿ ದೃಢೀಕರಣ ಪತ್ರ ಅಂದರೆ ಡೊಮೆಸೈಲ್ ಸರ್ಟಿಫಿಕೇಟು, ಅದಾದಮೇಲೆ ಏನಂತಾರೆ ಅದಕ್ಕೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಆಯಿತಾ? ಡೊಮೆಸೈಲ್ ಸರ್ಟಿಫಿಕೇಟ್ ಬೇರೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇರೆ. ಅದಾದಮೇಲೆ ಪೊಲೀಸ್ ಸರ್ಟಿಫಿಕೇಟು, ಪೊಲೀಸ್ ವೆರಿಫಿಕೇಷನ್ ಅಂತ ಹೇಳ್ತೀವಿ. ಆ ಪೊಲೀಸ್ ವೆರಿಫಿಕೇಷನಲ್ಲೂ ನಿಮಗೆ 2 ಥರ 3 ಥರ ಬರುತ್ತೆ. ಒಂದು ಬರೀ ಜಾಬ್ಗೋಸ್ಕರ, ಹೌದಪ್ಪ ನಾವು ಇಲ್ಲೇ ಇದ್ದೀವಿ ಅನ್ನೋದಕ್ಕೆ ಬೇರೆ. ಅದರಲ್ಲೂ ಒಂದು ದೃಢೀಕರಣ ಪತ್ರ ಬೇರೆ ಬರುತ್ತೆ. ಅದರಲ್ಲೇನೋ ಯಾವುದಾದ್ರೂ ಒಂದು ಹೈ ಎಂಡ್ ಕಂಪ್ನಿಗೆ ಸೇರಿದಾಗ ನೀವು ಅಲ್ಲೇ ಇದ್ದೀರಾ ಅನ್ನೋದನ್ನು, ಅದರಲ್ಲೂ ವಾಸವಿ ದೃಢೀಕರಣ ಆಗುತ್ತೆ. ಸೊ ಅದು ಬೇರೆ ಬರುತ್ತೆ. ಅದರಲ್ಲೂ ಅಮೌಂಟ್ಗಳು ಬೇರೆ ಚೇಂಜ್ ಆಗುತ್ತೆ. ಸೊ
ನೀವು ಯಾವುದೇ ಒಂದು ಅಪ್ಲಿಕೇಶನ್ ಮನೆಯಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ನಮ್ಮ ಹತ್ರ ಎಲ್ಲ ಸರ್ಟಿಫಿಕೇಟ್ಸ್ ಇದೆಯಾ, ನನ್ನ ಮಕ್ಕಳಿಗೆ ಇಲ್ಲ ನನಗೆ ಅಥವಾ ನನ್ನ ಮಡದಿಗೆ ಮತ್ತು ನನ್ನ ಯಜಮಾನರಿಗೆ ಎಲ್ಲ ಸರ್ಟಿಫಿಕೇಟ್ ಇದೆಯಾ. ಈ ಎಲ್ಲ ಸರ್ಟಿಫಿಕೇಟ್ ಅಂತಂದರೆ ಯಾವುದ್ಯಾವುದು, ಕ್ಯಾಸ್ಟು, ಇನ್ಕಮು, ಲೇಬರು, ಸೀನಿಯರ್ ಸಿಟಿಸನ್ನು, ಯಾರಾದರೂ ಒಂದಲ್ಲ ಒಂದು ಇದ್ದೇ ಇರ್ತದೆ. ಅದೆಲ್ಲ ಮಾಡಿಸಿರಲ್ಲ. ಈಗ ಮಾಡ್ಸೋಕ್ಕೆ ಅಂತ ನೀವೆಲ್ಲಾದರೂ ಹೋದಾಗ ನೋಡಿ, ದಯವಿಟ್ಟು ಹತ್ತಿರದ CSC ಸೆಂಟರು ಇಲ್ಲಾಂತಂದರೆ ಬ್ಯಾಂಗ್ಳೂರು 1 ಹಿಂಗೆ ಆ ಕಡೆ ಹೋಗಿ. ಈ ಸೈಬರ್ ಸೆಂಟ್ರಿಗೆಲ್ಲ ಹೋಗ್ಬಿಟ್ಟು ನೀವು ಎಲ್ಲ ಮಾಡಿಸ್ಕೊಂಡಾಗ ಅಕಸ್ಮಾತು ಆ ಕಡೆಯಿಂದ ನಿಮಗೆ ತಪ್ಪು ಮಾಹಿತಿ ಸಿಕ್ಕಿ ನೀವು ತಪ್ಪಾಗೆ ಮಾಡಿ ಅದನ್ನು ನೀವು ಏನೇನೋ ಮಾಡೋಕ್ಕೆ ಹೋದರೆ, ನಾನು ಸೈಬರ್ ಸೆಂಟರ್ಗಳ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ತಿಳುವಳಿಕೆ ಕಡಿಮೆ. ಅವರು ಅದಕ್ಕೆ ಅಂತಲೇ ಟ್ರೈನ್ ಆಗಿರಲ್ಲ. ಅವರು ಅಂಗಡಿ ಓಪನ್ ಮಾಡಿರ್ತಾರೆ, ನಾನೇನು ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ. ಅವರು ಅಂಗಡಿ ಓಪನ್ ಮಾಡಿರ್ತಾರೆ, ಅವರು ವಿದ್ಯೆ ಕಲ್ತಿರಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಕ್ಕೂ ಟ್ರೈನ್ಡ್ ಪರ್ಸನ್ ಅಂತಲೇ ಇರ್ತಾರೆ, ಗೌರ್ಮೆಂಟ್ ಟ್ರೈನ್ಡ್ ಪರ್ಸನ್ ಅಂತಲೇ ಇರ್ತಾರೆ. ಈಗ CSC ಕಾಮನ್ ಸರ್ವಿಸ್ ಸೆಂಟರ್, ಇದರಲ್ಲಿ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬೇಕಾಗಿರೋಂಥ ಮಾಹಿತಿಗಳು ಪ್ರತಿಯೊಂದು ಅವ್ರಿಗೆ ಕಲಿಸ್ಕೊಟ್ಟಿರ್ತಾರೆ. ಆಯಿತಾ. ಅದಾದಮೇಲೆ ಸೇವಾ ಸಿಂಧು, ಅದಾದಮೇಲೆ ನೀವು ಬ್ಯಾಂಗ್ಳೂರು 1, ಕರ್ನಾಟಕ 1, ಗ್ರಾಮ 1 ಇಲ್ಲೆಲ್ಲ ಹೋಗಿ. ಇಲ್ಲಿ ಹೋದಾಗ ನೀವು ಅದಕ್ಕೆ ಬೇಕಾಗಿರೋಂಥ ಸೂಕ್ತ ಮಾಹಿತಿಗಳನ್ನ ತಿಳ್ಕೊಬೋದು, ಬೇಕಾಗಿರೋಂಥ ಸೂಕ್ತ ದಾಖಲೆಗಳನ್ನ ನೀವು ಕೊಡ್ಬೋದು. ಅವ್ರು ಏನು ಹೇಳ್ತಾರೆ ಅದನ್ನು ನೀವು ರೆಡಿ ಮಾಡಿಸ್ಕೊಬೋದು. ಅದೇ ಥರ ಇದೇನು ನೀವು ಅಮೌಂಟ್ಗಳನ್ನ ನೀವು ಪೇ ಮಾಡ್ತೀರಾ, ಅಲ್ಲಿ ಸಹಜವಾಗಿ ನಾನು ಅಲ್ಲಿ ಅಂತ ಹೇಳ್ತಾ ಇಲ್ಲ, ಬೇರೆ ಕಡೆ ನೀವು ಮಾಡಿಸ್ಕೊಂಡಾಗ ಯಥೇಚ್ಛವಾಗಿ ಅಮೌಂಟ್ನ ಕೊಡ್ತೀರಾ. 300, 400, 500, 1000, 1500. ಅಯ್ಯೋ, ನಾನು ಕೇಳಿದ್ದೀನಿ ಸ್ವಾಮಿ, ಎಷ್ಟೋ ಜನ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ 1500, 2000 ಕೊಟ್ಟಿದ್ದಾರೆ. ದಯವಿಟ್ಟು ಈ ಥರ ಮೋಸ ಹೋಗಬೇಡಿ. ನೀವು ಯಾವಾಗ 599 ಸಬ್ಸ್ಕ್ರಿಪ್ಷನ್ ತೊಗೊತೀರಾ, ನೀವು ಒಂದಲ್ಲ 100 ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ. ನಮ್ಮ ಡಿಜಿಟಲ್ ಭಾರತ್ ಸೇವಾಯಿಂದ ನಾನು ಇದನ್ನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾಗಿರೋವಂಥ ಮಾಹಿತಿನ ಕೊಟ್ಟು ನಿಮಗೆ 24/7 ಅಂದರೆ 7 ದಿನ 24 ಗಂಟೆ 365 ದಿನ ಪ್ರತಿ ಒಂದು ಸಂಚಿಕೆಯಲ್ಲಿ ನಾನು ಹೇಳೋವಂಥ ವಿಚಾರಗಳನ್ನ ನೀವು ತಿಳ್ಕೊಂಡ್ಮೇಲೆ ನೀವು ಅಪ್ಲಿಕೇಶನ್ಗಳನ್ನ ನನ್ನ ಕಡೆಯಿಂದ ನೀವು ಫ್ರೀಯಾಗಿ ಹಾಕೊಬೋದು. ಆಯಿತಾ. ತಿರ್ಗಾ ಹೇಳ್ತಾ ಇದ್ದೀನಿ, ಫ್ರೀಯಾಗಿ ಹಾಕೊಬೋದು. ಈ ಫ್ರೀಯಾಗಿ ಹಾಕ್ಕೊಳ್ಳೋದು ಅಂತಂದರೆ ಏನು, ನನ್ನ ಕಡೆಯಿಂದ ಅಪ್ಲಿಕೇಶನ್ ಪ್ರಾಸೆಸ್ಗೆ ನಾನು ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಅಮೌಂಟ್ನ ಈಸ್ಕೊಳ್ಳಲ್ಲ. ಒಂದು ಗೌರ್ಮೆಂಟ್ ಚಾರ್ಜಸ್ ಮಾತ್ರ ನೀವು ಕೊಡಲೇಬೇಕಾಗತ್ತೆ. ಗೌರ್ಮೆಂಟ್ ಚಾರ್ಜಸ್ ಅಂದರೆ ಎಷ್ಟಿರುತ್ತೆ, 25 ರೂಪಾಯಿ, 30 ರೂಪಾಯಿ, 35 ರೂಪಾಯಿ, 40 ರೂಪಾಯಿ ಅಷ್ಟೇ. ಈ ಅಮೌಂಟ್ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನ್ನ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಮೊಬ್ಬರದೇ ಅಂತ ಅಲ್ಲ, ಅಕಸ್ಮಾತ್ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ 599 ತಗೊಂಡಾದ ನಂತರ ನಿಮ್ಮ ಮನೆಯಲ್ಲಿ 10 ಜನ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಚಿಕ್ಕಮ್ಮ, ನಿಮ್ಮ ದೊಡ್ಡಪ್ಪ, ನಿಮ್ಮ ದೊಡ್ಡಮ್ಮ, ಅವ್ರದ್ದು ಇವ್ರದ್ದು, ನಿಮ್ಮ ತಂಗಿ ಮಗು, ನಮ್ಮ ಅಣ್ಣನ ಮಗು, ಯಾರ್ದಾದ್ರೂ ಅಪ್ಲಿಕೇಶನ್ ಆಗಿರಲಿ, ಆ ಅಪ್ಲಿಕೇಶನ್ ಸರ್ ಇದು ಮಾಡಿಕೊಡಿ ಅಂತ ಕೇಳಿ, ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ನಿಮಗೆ ಅಪ್ಲಿಕೇಶನ್ನ ನಾನು ಮಾಡಿಕೊಡ್ತೀನಿ. ಆಯಿತಾ. ಸೊ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೇ ಸವಲತ್ತು ಬಂದಾಗ ದಯವಿಟ್ಟು ಕಾಲಲ್ಲಿ ಒದ್ಕೊಂಬೇಡಿ. ಪ್ರತಿಯೊಂದು ಸಂಚಿಕೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಕೊಡುವಂಥ ಎಲ್ಲ ಸವಲತ್ತು ಕೊಡೋದು ಅಲ್ಲದೆ ಅದಕ್ಕೆ ಬೇಕಾಗಿರೋವಂಥ ಏನೇನು ಡಾಕ್ಯುಮೆಂಟೇಷನ್ ಇದೆ ಅದನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಇದೇನಿದು ಎಲ್ಲ ಸವಲತ್ತುಗಳನ್ನು ಕೊಟ್ಟು, ಹೇಳಿಕೊಟ್ಟು, ತಿಳಿಸ್ಕೊಟ್ಟು, ನಿಮಗೆ ಕಲಿಸ್ಕೊಟ್ಟು, ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಲೈವಲ್ಲಿ ನೀವು ಕಲಿತಾ ಇದ್ದಾಗ ನೀವು ಸ್ವತಃ ಮಾಡ್ಕೊಬೋದು. ಆಮೇಲೆ ಇನ್ನೊಂದು, ಅಪ್ಲಿಕೇಶನ್ ಯಾವ ಥರ ಹಾಕೋದು ಕಾಮೆಂಟ್ಸಲ್ಲಿ ಹಾಕಿ. ನೀವು ಸರ್ ನನಗೆ ಈ ಅಪ್ಲಿಕೇಶನ್ ಹಾಕೋದನ್ನು ನಾನು ಕಲಿಬೇಕು, ಈ ಅಪ್ಲಿಕೇಶನ್ ಯಾವ ಥರ ಹಾಕೋದು ದಯವಿಟ್ಟು ಹೇಳ್ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಹಾಕಿ ಕಾಮೆಂಟ್ಸಲ್ಲಿ. ಲೈವ್ ಸೆಷನ್ ನಡೆದಾಗ ಶುಕ್ರವಾರ, ಶನಿವಾರ, ಭಾನುವಾರ 5 ಗಂಟೆಗೆ ಲೈವ್ ಸೆಷನ್ ಇರುತ್ತೆ. ಆ ಲೈವ್ ಸೆಷನ್ನಲ್ಲಿ ನೀವು ಪ್ರಶ್ನೆ ಕೇಳಿ, ನಾನು ನಿಮಗೆ ಆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ. ನೀವು ಕಲ್ತ್ಕೊಳ್ಳಿ, ನಿಮ್ಮವ್ರು ಕಲಿಸ್ಕೊಡಿ, ಜ್ಞಾನನ ಹರಡಿ, ಇನ್ಫಾರ್ಮೇಷನ್ನ ಹರಡಿ. ಆಯಿತಾ. ಇದು ಯಾರ ಹೊಟ್ಟೆ ಮೇಲೂ ಹೊಡಿತಾ ಇಲ್ಲ. ಇನ್ಫಾರ್ಮೇಷನ್ ಅನ್ನೋದು ಯಾರಪ್ಪನ ಮನೆ ಸೊತ್ತಲ್ಲ. ಅವರು ಕಲ್ತ್ಕೊಬೋದು, ಅವರು ತಿಳ್ಕೊಬೋದು. ತಿಳಿದಾದ ನಂತರ ಬೇರೆಯವ್ರು ಕಲಿಸ್ಕೊಡಿ.
ಇವತ್ತಲ್ಲ ನಾಳೆ ನೀವು ಒಂದು ಚಿಕ್ಕದಾಗಿ ಇರೋಂಥ ಒಂದು ಅಂಗಡಿ ಮಾಡಿಕೊಂಡು 4 ಜನಕ್ಕೆ ಹೇಳ್ಕೊಡೋಂಗೆ ನಿಮ್ಮ ಹೊಟ್ಟೆಪಾಡಿಗೆ ನೀವು ಒಂದು ದಾರಿ ಮಾಡ್ಕೊಬೋದು, ಆಯಿತಾ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ತಿಳ್ಕೊಳ್ಳಿ, ತಿಳಿಸ್ಕೊಡಿ, ಕಲ್ತ್ಕೊಳ್ಳಿ, ಕಲಿಸ್ಕೊಡಿ. ಇದೇ ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ನಮ್ಮ ಮೇನ್ ತತ್ವ ಅಂದರೆ ಅದೇ ಮೋಟೋ. ಸಬ್ಸ್ಕ್ರಿಪ್ಷನ್ ತೊಗೊಂಡಿದ ನಂತರ ನೀವು ಕಲಿತೀರಾ, ತಿಳಿತೀರಾ, ಕಲಿಸ್ಕೊಡ್ತೀರಾ, ತಿಳಿಸ್ಕೊಡ್ತೀರಾ. ಇದು ಮೇನು. ನೀವು ಯಾವಾಗ ಒಂದು ಸತಿ ನೀವು ಲೈವಲ್ಲಿ ನೀವು ಕಲ್ತ್ಕೊತೀರಾ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ, ಆವಾಗ ನಿಮಗೇನು ತೊಂದರೆ ಇರೋಲ್ಲ. ನೀವೇ ಹಾಕ್ಕೊಬೋದು. ನಿಮ್ಮ ರಿಲೇಷನ್ಗಳ್ದು ಹಾಕ್ಕೊಳ್ಳಿ ಅಪ್ಲಿಕೇಶನ್ನು. ಏನಾದ್ರು ತೊಂದರೆ ಆದರೆ ಎಷ್ಟೊತ್ತಿಗಾದರೂ ನೀವು ಕರೆ ಮಾಡಿ. ಆದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಮಾತ್ರ, ಆಯಿತಾ. ಎಷ್ಟೋ ಜನ ನನಗೆ ಅಪ್ಲಿಕೇಶನ್ ಹಾಕುವಾಗ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾರ್ಮಲ್ ಮೆಂಬರ್ಸು ಕೇಳಿದ್ದಾರೆ. ಈಗ ನಾರ್ಮಲ್ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾನ್ಯ ಅನ್ನೋ ವರ್ಡ್ ಯೂಸ್ ಮಾಡೋದೇ ಬೇಡ. ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ನನಗೆ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಅವ್ರಿಗೆ ಸಿಗುವಂಥ ಮಾಹಿತಿ ಅವರು ನೋಡಿಕೊಂಡೇ, ಹೌದು ಇವರೇನೋ ಹೇಳ್ಕೊಡ್ತಾ ಇದ್ದಾರೆ, ಇವರಿಂದ ಕಲಿಬೋದು, ತಿಳಿಬೋದು ಅನ್ನೋದಕ್ಕೋಸ್ಕರನೇ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ನಾನು ಸದಾ ಚಿರಋಣಿ, ಸದಾ ಧನ್ಯವಾದಗಳನ್ನ ಅವ್ರನ್ನ ಅರ್ಪಿಸ್ತೀನಿ. ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅದನ್ನು ಮಾಡ್ಕೊಳ್ಳಿ, ಆಯಿತಾ. ನಿಮ್ಮ ಸ್ನೇಹ ಮತ್ತು ನಿಮ್ಮ ಏನಂತಾರೆ ಸಾಥು, ನಿಮ್ಮ ಜೊತೆ ನೀವು ನನಗೆ ಪ್ರೋತ್ಸಾಹ ಕೊಡೋದೇ ನನಗೆ ಅದು ಬೆಂಬಲ ಆಗಿರುತ್ತೆ. ಅತಿ ಶೀಘ್ರದಲ್ಲಿ ನಾನಿನ್ನೂ ಏನು ನನ್ನ ಮೆಂಬರ್ಸ್ ಓನ್ಲಿ ವೀಡಿಯೋಗಳನ್ನ ಹಾಕ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಹೌದಪ್ಪ ಇದನ್ನು ನೋಡ್ಬೇಕು ನಾನು, ಇದನ್ನು ಕಲಿಬೇಕು ನಾನು ಅಂತ ನೀವು ಗೊತ್ತಾಗುತ್ತೆ. ಯಾಕೆ ನಮ್ಮ ಭಾರತ ದೇಶದಲ್ಲಿ ಕೊಡೋಷ್ಟು ಸವಲತ್ತು ಯಾವ ಪ್ರಪಂಚದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕೊಡೋದಿಲ್ಲ. ಈ ಸವಲತ್ತುಗಳನ್ನ ನೀವು ಪಡಿಬೇಕು ಅಂದರೆ ನಿಮಗೆ ಅದರ ಜ್ಞಾನ ಇರಬೇಕು, ನಿಮಗೆ ಅದರ ತಿಳುವಳಿಕೆ ಇರಬೇಕು. ನೀವು ತಿಳಿದ್ರೆ, ನೀವು ಕಲ್ತ್ರೇ ಬೇರೆಯವ್ರಿಗೆ ಕಲಿಸ್ಕೊಡೋದೇ ಆಗಲಿ, ತಿಳಿಸ್ಕೊಡೋದೇ ಆಗಲಿ ಆಗೋದು. ದಯವಿಟ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಅದೇ ಥರ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಇವಾಗ ಗಂಟ ಎಲ್ಲ ವಿಚಾರ ಹೇಳಿದೆ, ಆಮೇಲೆ ಲೈವ್ ಸೆಷನ್ದು ವಿಚಾರ ಹೇಳ್ತೀನಿ. ನಾವು ಇವಾಗ ಹೋಗ್ತಾ ಇರೋಂಥದ್ದು ಮಲ್ಸಂದ್ರಾಗೆ. ಎಷ್ಟು ಕಿಲೋಮೀಟ್ರ್ ಐತೆ ರೀ ನೋಡಿ, ಎಷ್ಟು ಕಿಲೋಮೀಟ್ರ್ ಇದೆ. ನಮ್ಮ ಜೊತೆ ನಮ್ಮ ಮಡದಿ ಕೂತಿದ್ದಾರೆ, ಕಾರಲ್ಲೇ ಹೋಗ್ತಾಯಿದ್ದೀವಿ. ಇನ್ನು 7 ಕಿಲೋಮೀಟ್ರ್ ಇದೆ. ಎಷ್ಟು ಗಂಟೆ ಇದೆ? 16 ನಿಮಿಷ ಇದೆ. 7 ಕಿಲೋಮೀಟ್ರ್ ಇದೆ. ಆರಾಮಾಗಿದೆ ರೋಡು. ಬಾ ತಾಯಿ ಬಾರವ. ಇವರು ಮಧ್ಯದಲ್ಲಿ ರೋಡ್ ಇನ್ಸ್ಪೆಕ್ಟ್ರುಗಳು ಇವರು. ಬರ್ರಿ ಹಂಗೇನೆ. ಸೊ 16 ನಿಮಿಷ ಇದೆ. ನಾನು ಇವಾಗ ಮಾಗಡಿ ರೋಡಲ್ಲಿ, ಏನು ಚೆನ್ನಾಗಿ ಮಾಡೋರು ಏನು ರೀ ಇದು, ಈ ಥರ ಐತೆ. ಯಾವುದೋ ಏರೋಪ್ಲೇನ್, ನೈಸ್ ರೋಡಲ್ಲ ಇದು, ಯಾವುದೋ ಬೇರೆ ರೋಡು, ಬಟಲ್ ಚೆನ್ನಾಗಿ ಮಾಡಿದೆ ಇರಲಿ. ಸೊ ಮಾಗಡಿ ರಸ್ತೆಯಲ್ಲಿ ನಾನು ಸರಾಗವಾಗಿ ಹೋಗ್ತಾಯಿದ್ದೀನಿ. ಇನ್ನೊಂದು 7 ಕಿಲೋಮೀಟ್ರ್ ಇದೆ. 18 ನಿಮಿಷಕ್ಕೆ ನಾನು ನಿಮಗೆ ನಮ್ಮ ಮಲಸಂದ್ರ ಇರೋವಂಥ ಒಂದು RGHCLಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳಿ, ಎಲ್ಲ ಸವಲತ್ತುಗಳು ಮತ್ತು ಎಲ್ಲ ಸಲಕರಣೆಗಳು ಅಂದರೆ ಅತಿ ಉನ್ನತವಾದಂಥ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ಮನೆನ ಕಟ್ಟಿ ನಮ್ಮ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವರ್ಗದವ್ರಿಗೆ ಮನೆಗಳನ್ನ ತಲುಪಿಸ್ತಾ ಇರೋಂಥದ್ದು. ಸೊ ಥ್ಯಾಂಕ್ಸ್ ಟು RGHCL. 1 ಲಕ್ಷ ಬಹುಮಾಡಿ ಕಟ್ಟಡಗಳನ್ನ ಕಟ್ಟಿ, ಅಂದರೆ ಬ್ಯಾಂಗ್ಳೂರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ವಲಯದಲ್ಲಿ ಪ್ರತಿ ಒಂದು ಜಾಗದಲ್ಲೂ 13, 14, 8, 12, 4 ಮಾಡಿ, 5 ಮಾಡಿ ಈ ಥರ ಕಟ್ಟಡಗಳನ್ನ ಕಟ್ಟಿ ಬೇಕಾಗಿರೋಂಥ ಸವಲತ್ತುಗಳು, ಅಂದರೆ ಸಾರಿಗೆ ಸವಲತ್ತು ಅಂತಂದರೆ ಅವ್ರಿಗೆ ಗಾಡಿ ಏನು ಸಪ್ರೇಟಾಗಿ ಕೊಡೋಲ್ಲ. ನಿಮಗೆ ಬೇಕಾಗಿರೋಂಥ ಬಸ್ಸು ವ್ಯವಸ್ಥೆ ಅಕ್ಕಪಕ್ಕನೇ ಇರುತ್ತೆ. ಆಮೇಲೆ ವಿದ್ಯೆಗೆ ಬೇಕಾಗಿರೋಂಥ ಸವಲತ್ತು, ಅಂದರೆ ಅಕ್ಕಪಕ್ಕ ಇರೋಂಥ ಸ್ಕೂಲ್ಗಳು, ಕಾಲೇಜಸ್ಸು, ಮಕ್ಕಳಿಗೆ ಬೇಕಾಗಿರೋಂಥ ಸವಲತ್ತು ಹತ್ರ ಇದೆಯಾ ಅಂತ ಅವರು ನೋಡಿಕೊಂಡೇ ಅಲ್ಲಿ ಜಾಗಗಳನ್ನ ತಗೊಂಡು ಮಾಡಿರೋಂಥದ್ದು. ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಆಗಲಿ, ಮನೆಗೆ ಆಗಲಿ, ಅವ್ರಿಗೆ ಬೇಕಾಗಿರೋಂಥ ಸವಲತ್ತುಗಳನ್ನ ವ್ಯವಸ್ಥೆ ಆಗಿದೆ ಅಕ್ಕಪಕ್ಕನೇ. RGHCL ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಸಹ ನಿಮಗೆ ಹಾಸ್ಪಿಟಲ್ಸ್, ಕಾಲೇಜಸ್, ಸ್ಕೂಲ್ಸ್, ಆಮೇಲೆ
ನೇರವಾಗಿ ಹೋಗ್ತಾ ಇರುವಾಗಲೇ ತೋರಿಸ್ತಾ ಇರೋಂಥದ್ದು ಮಾಗಡಿ ಮೇನ್ ರಸ್ತೆಯಲ್ಲಿ ಸರಾಗವಾಗಿ ಹೋಗ್ತಾ ಇದೆ ಗಾಡಿ, ಏನೂ ತೊಂದರೆ ಇಲ್ಲ, ಅಕ್ಕಪಕ್ಕ ಎಲ್ಲ ಕ್ಲೀನಾಗಿದೆ. ಈ ಕಡೆಯಿಂದ ಬಂದುಬಿಟ್ರೆ ಒಳ್ಳೇದಪ್ಪ. ಈ ಕಡೆ ಯಾರಾದರೂ ಬರೋಂಗಿದ್ರೆ ಇದು ಭಾಳ ಈಸಿಯೆಸ್ಟ್ ಆ್ಯಂಡ್ ಸೇಫೆಸ್ಟ್ ಪ್ಲೇಸು, ಅಂದರೆ ಭಾಳ ಕ್ಲೀನಾಗಿದೆ. ಏನು ತೊಂದರೆ ಇಲ್ಲ. ಸೊ RGLCಯಲ್ಲಿಂದ ಕೊಟ್ಟಿರೋಂಥ ಎಲ್ಲ ಮನೆಗಳಲ್ಲೂ ಅಕ್ಕಪಕ್ಕ ಎಲ್ಲ ನಿಮಗೆ ಬಸ್ಸಿನ ವ್ಯವಸ್ಥೆ ಇದೆ. ಎಷ್ಟೋ ಜನ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸ್ವಾಮಿ ಬಸ್ ಇದೆಯಾ ಸ್ವಾಮಿ, ಆಟೋ ಇದೆಯಾ ಸ್ವಾಮಿ. ಆಟೋ ಎಲ್ಲ ಕಡೆ ಬರ್ತಾರೆ. ಆಟೋ ನಮ್ಮ ಆಟೋನಲ್ಲಿ ಇರೋವಂಥ ಆಟೋ ಚಾಲಕರು ಯಾರು ನಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿದ್ದೀರು ಇದ್ದಾರೋ ಅವರು ನಿಮಗೆ ಕೇಳಿದ್ರೆ ಅವರು ಆರಾಮಾಗಿ ಅಲ್ಲಿಗೂ ಬಿಡ್ತಾರೆ, ಏನು ತೊಂದರೆ ಇಲ್ಲ. ಆಟೋ ಸೌಲಭ್ಯ ಇದೆ, ಬಸ್ಸಿನ ಸೌಲಭ್ಯ ಇದೆ, ಆಮೇಲೆ ಸ್ಕೂಲಿನ ಸೌಲಭ್ಯ ಇದೆ, ಮೆಡಿಕಲ್ ಸೌಲಭ್ಯ ಇದೆ, ಇನ್ನೇನು ಬೇಕು ಆಯಿತಾ. ಆಮೇಲೆ ಕಟ್ಟಿರುವಂಥ ಕಟ್ಟಡದಲ್ಲಿ ಪ್ರತಿಯೊಂದು ಕಡೆನೂ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತವೆ. ನೀರಿನ ವ್ಯವಸ್ಥೆ ಆಗಲಿ ಇಲ್ಲ ಕರೆಂಟಿನ ವ್ಯವಸ್ಥೆ ಆಗಲಿ ಎಲ್ಲ ರೆಡಿ ಆಗ್ತಾ ಇದೆ. ದಯವಿಟ್ಟು ತಾಳ್ಮೆಯಿಂದ ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಮೊಟ್ಟ ಮೊದಲು ನಾನು ನಿಮಗೆ ಹೇಳ್ತಾ ಇರೋದು, ಹೆಚ್ಚು ಕಡಿಮೆ 6 ರಿಂದ 7 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ, ಅಪ್ಲಿಕೇಶನ್ಗಳನ್ನ ದಯವಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಬೇಕಾಗಿರೋಂಥ ದಾಖಲೆಗಳನ್ನ ನಾನು ಜೋರಾಗಿ ಹೇಳ್ತೀನಿ. ನಿಮ್ಮ ಆಧಾರ್ ಕಾರ್ಡು ಅದು ಬ್ಯಾಂಗ್ಳೂರ್ದಾಗಿರಬೇಕು. ಬ್ಯಾಂಗ್ಳೂರಲ್ಲಿ ನೀವು 5 ವರ್ಷಕ್ಕಿಂತ ಹೆಚ್ಚಾಗಿ ನೀವು ವಾಸವಾಗಿರಬೇಕು. 2ನೇದು ನಿಮ್ಮ ರೇಷನ್ ಕಾರ್ಡ್ ಬೇಕು. 3ನೇದು ನಿಮ್ಮ ವೋಟರ್ ID ಬೇಕು. 4ನೇದು ರೇಷನ್ ಕಾರ್ಡ್ ಹೇಳಿದೆ ಅಲ್ವಾ ನಾನು, ರೇಷನ್ ಕಾರ್ಡ್ APL ಆಗುತ್ತೆ. ಇವಾಗ APL BPL ಎರಡೂ ಆಗುತ್ತೆ. ಆಮೇಲೆ ನಿಮಗೆ ಮೇನ್ ವಾಸವಿ ದೃಢೀಕರಣ ಪತ್ರ ಬೇಕು. ವಾಸವಿ ದೃಢೀಕರಣ ಪತ್ರ ಮಾಡಿಸ್ಬೇಕು ಅಂತಂದರೆ ನೀವು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡು, ತಿರ್ಗಾ ಹೇಳ್ತಾ ಇದ್ದೀನಿ, ಆಧಾರ್ ಕಾರ್ಡು ಬ್ಯಾಂಗ್ಳೂರು ಅಡ್ರೆಸ್ಗೆ ಆಗಿರಬೇಕು. ಆವಾಗ ನೀವು ವಾಸವಿ ದೃಢೀಕರಣ ಪತ್ರನ ನೀವು ಮಾಡಿಸ್ಕೊಬೋದು. ಮಾಡಿಸಿದ ನಂತರ ಅಪ್ಲಿಕೇಶನ್ನ ಹಾಕೋಬೇಕು. ಆಯಿತಾ. ಅಪ್ಲಿಕೇಶನ್ ಹಾಕುವಾಗಲೂ ಲೈವ್ಗೆ ಬಂದರೆ, ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ನೀವು ಲೈವ್ಗೆ ಬಂದರೆ ನಿಮಗೆ ಅಪ್ಲಿಕೇಶನ್ ನಾನೇ ಹಾಕ್ಕೊಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ಥರ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಆಯಿತಾ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಸಂಚಿಕೆ ನೋಡಿ. ನಿಮ್ಮ ಪ್ರೋತ್ಸಾಹನೇ ನನಗೆ ಬೆಂಬಲ. ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರಾ ನಾನು ಅಷ್ಟೂ ನಿಮಗೆ ವೀಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕರ್ನಾಟಕ ಹೌಸಿಂಗ್ ಬೋರ್ಡ್ KHB ಬಗ್ಗೆನೂ ನಾನು ಅತಿ ಶೀಘ್ರದಲ್ಲಿ ಪ್ರತಿಯೊಂದು ವಿಚಾರಗಳನ್ನೂ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತ್ಯೇಕವಾದಂಥ ಎಲ್ಲ ಜಾಗಗಳಿಗೂ ನಾನು ವಿಸಿಟ್ ಕೊಟ್ಟು ನಿಮಗೋಸ್ಕರ ಅಂತಲೇ ವೀಡಿಯೋಗಳನ್ನ ಮಾಡಿ KHBಯಿಂದ ಯಾವ್ಯಾವ ಕಡೆ ನಿಮಗೆ ಸೈಟ್ಗಳು, ಫ್ಲ್ಯಾಟ್ಗಳು, ಆಕ್ಷನ್ ಯಾವ ಥರ ನಡೆಯುತ್ತೆ ಪ್ರತಿಯೊಂದು ನಿಮಗೆ ನೇರವಾಗಿ ತೋರಿಸ್ತೀನಿ. ಆ ಜಾಗಗಳ ಬಗ್ಗೆ ಹೇಳ್ತೀನಿ. ಪ್ಲಸ್ ಅಪ್ಲಿಕೇಶನ್ ಯಾವ ಥರ ಹಾಕೋಬೇಕು ಅಂತಲೂ ಹೇಳ್ತೀನಿ. ನಿಮಗೆ ಅದು ಆದ್ಯತೆ ಯಾವ ಥರ ನೀವು ಮಾಡ್ಕೊಬೇಕು ಅಂತಲೂ ಹೇಳ್ತೀನಿ. ನೀವು ಅದಕ್ಕೆ ಅರ್ಹರ ಅದನ್ನು ಹೇಳ್ಕೊಡ್ತೀನಿ. ಸೊ ಇನ್ನು ಮುಂಬರುವಂಥ ಎಲ್ಲ ಎಪಿಸೋಡ್ಗಳಲ್ಲೂ ನೀವು ಎಲ್ಲ ಮೆಂಬರ್ಸ್ ಓನ್ಲಿ ವೀಡಿಯೋನಲ್ಲಿ VIP ವೀಡಿಯೋಸು ಪ್ರತಿಯೊಂದರಲ್ಲೂ ನಾನು ನಿಮಗೆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ನಿಮಗೆ ಬೇಕಾಗಿರೋಂಥ ಸೌಕರ್ಯಗಳನ್ನ ನೀವು ಪಡ್ಕೊಳ್ಳಿ. ಈಗ ಮಲಸಂದ್ರದಲ್ಲಿರೋವಂಥದ್ದು 2 ಸರ್ವೆ ನಂಬರು. ಆ 2 ಸರ್ವೆ ನಂಬರ್ಗೂ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಐ ಬಟನ್ನ ಒತ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ಪಕ್ಕದಲ್ಲೇ ಶೇರ್ ಅಂತ ಇರ್ತದೆ, ಅದನ್ನು ಒತ್ತಿ ಸ್ವಾಮಿ. ಆಮೇಲೆ ನಿಮ್ಮ ಕಡೆಯಿಂದ ದಯವಿಟ್ಟು ಲೈಕ್ ಬಟನ್ನು ಒತ್ತೋದು ಮರಿಬೇಡಿ. ಇಲ್ಲೇ ರೈಟ್ ಸೈಡಲ್ಲಿ RGHCL ಕಾಣಿಸ್ತು ಬಿಲ್ಡಿಂಗು. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತದೆ ಎಲ್ಲಪ್ಪ. ಇದು ತಿರುಗಿಸ್ರಿ, ಇದು ತೆಗೀರಿ, ಇದು ನೋಡಿ. ಇಲ್ಲೂ ಸ್ವಲ್ಪ ಮುಂದೆ ತೊಗೊತೀನಿ. RGHCLದು ಇಲ್ಲೇ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಇದೆ ಮಲ್ಲಸಂದ್ರದ ಬಿಲ್ಡಿಂಗು. ಕಾಣಿಸ್ತಾ ಇದೆಯಾ? ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ? ನಾನು ಇದನ್ನು ಮೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಸುತ್ಕೊಂಬರ್ಬೇಕು ನಾವು. ಇಲ್ಲಿಂದಾನೇ ರೋಡಿಲ್ಲ, ಸ್ವಲ್ಪ ಸುತ್ಕೊಂಡು ಬರಬೇಕು. ಎಲ್ಲಿಂದ ಸುತ್ಕೊಂಬರ್ಬೇಕು ರೀ? ಆ ಕಡೆಯಿಂದನಾ? ನೋಡಿ, ಈ ಕಡೆಯಿಂದ ಸುತ್ಕೊಂಡು ಬಂದರೆ ಇಲ್ಲಿ ನೋಡಿ, ಇಲ್ಲಿ ಕಟ್ಟಿರೋ ಅಂಥದ್ದು ಪೇಂಟ್ ಆಗಿರೋವಂಥದ್ದು ಪ್ರತಿಯೊಂದು ಐತಿ ನೋಡಿ. ಇಲ್ಲಿ ನಾನು ಹಿಂಗೆ ತೋರಿಸ್ತೀನಿ ನೋಡಿ. ಈ ಕಡೆ ಕಟ್ತಾ ಇರೋಂಥದ್ದು, ಪಕ್ಕದಲ್ಲಿ ಕಟ್ಟಿರೋವಂಥದ್ದು, ಇದೆಲ್ಲ ಮಲ್ಲಸಂದ್ರದ್ದು. ಇದು ರೋಡ್ ನೋಡ್ರಿ ಏನು ಚೆನ್ನಾಗೈತೆ. ಈಗ ಕಾಣಿಸ್ತಲ್ವಾ ಮಲ್ಲಸಂದ್ರದ್ದೆಲ್ಲ? ಇನ್ನೂ ಒಳ್ಳೆ ತೋರಿಸ್ತೀನಿ ನೋಡಿ. ಹಿಂಗೆ ರೋಡ್ ತೋರಿಸ್ತೀನಿ. ಇದು ಮಲ್ಲಸಂದ್ರಕ್ಕೆ ಹೋಗುವಂಥ ರೋಡು. ಎಲ್ಲಿಗಪ್ಪ ಹೋಯ್ತದೆ ಅದು ರೋಡು? ಎಲ್ಲೈತಪ್ಪ ರೋಡು? ಇಲ್ಲೆಲ್ಲೋ ರೈಟ್ ಐತೆ ನೋಡಪ್ಪ, ಸಣ್ಣದಾಗಿ ರೈಟ್ ಐತೆ. ಮಲ್ಲಸಂದ್ರಕ್ಕೆ ಹೋಗುವಂಥ ರೈಟ್ ಐತೆ. ರೆಡಿ ಆಗೈತಾ ರೋಡು? ಇಲ್ಲೊಂಚೂರು ರೋಡ್ ರೆಡಿ ಆಗಿಲ್ಲ, ಪರವಾಗಿಲ್ಲ, ರೆಡಿ ಆಗುತ್ತೆ. ಇದ್ರ ಮೆಲ್ಲಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಅಣ್ಣ ದಿಬ್ಬೆ ಗುಬ್ಬ ಏನೇನೋ ಅವೆ, ಕಲ್ಲುಗಳು ಗಿಲ್ಲುಗಳು
ಅಯ್ಯೋ ಮೊನ್ನೆ ರೀಸೆಂಟಾಗಿ ಅದು ಯಾವುದ್ರಿ ಅದು ನಾವು ಹೋಗಿದ್ದಿದ್ದು ಜಾಗ ಬೈಯಪ್ಪನಹಳ್ಳಿ ಆದಮೇಲೆ ಚಗಲೆಟ್ಟಿ. ಬೈಯಪ್ಪನಹಳ್ಳಿಯಿಂದ ಚಗಲೆಟ್ಟಿಗೆ ಹೋಗುವಾಗ ನನಗೆ ಇದು ಯಾವುದಪ್ಪ, ಯಾರು ಸೆಕ್ಯೂರಿಟಿನೇ ಇಲ್ಲ, ಎಲ್ಲ ನಿದ್ದೆ ಹೊಡಿತಾವ್ರೇನಪ್ಪ, ಬಿಟ್ಬಿಟ್ಟು ಹೊಂಟೋಗೋಣ ಪುಣ್ಯಾತ್ಮ. ಇದೆಲ್ಲ ನೋಡಿ, ಇದು ಮಲ್ಲಸಂದ್ರದಲ್ಲಿರೋವಂಥ ಮನೆ ಕಾಣಿಸ್ತಾ ಬ್ಯೂಟಿಫುಲ್ಲಾಗಿ. ಸಂಚಿಕೆ ಪೂರ್ತಿ ನೋಡಿ, ಆರಾಮಾಗಿ ನೋಡಿ. ಮಲ್ಲಸಂದ್ರದಲ್ಲಿರೋವಂಥದ್ದು ರೆಡಿ ಆಗ್ತಾಯಿದೆ. ಅಕ್ಕಪಕ್ಕ ಎಲ್ಲ ನೋಡ್ಕೊಳ್ಳಿ, ಬ್ಯೂಟಿಫುಲ್ ರೆಡಿ ಆಗ್ತಾಯಿದೆ, ಏನು ತೊಂದರೆ ಇಲ್ಲ. ಸೆಕ್ಯೂರಿಟಿ ಎಲ್ಲ ಆ ಕಡೆ ಮನೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಅವ್ರದ್ದೆಲ್ಲ ಮನೆ ಮಾಡಿಕ್ಕಿದ್ದಾರೆ, ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಇನ್ನು ಕೆಲಸ ಅಂತೂ ನಡೀತಾ ಇದೆ. ಪಕ್ಕದಲ್ಲೆಲ್ಲ ಕಬ್ಬಣ ಗಿಬ್ಬಣ ಎಲ್ಲ ಹಾಕಿದ್ದಾರೆ, ಎಲ್ಲ ರೆಡಿ ಆಗ್ತಾಯಿದೆ. ಇದು ಮಲ್ಲಸಂದ್ರದಲ್ಲಿರೋವಂಥ RGHCL ಸೈಟ್. ಆ ಕಡೆ ಎಲ್ಲ ರೆಡಿ ಆಗಿದೆ, ಈ ಕಡೆಯಿಂದ ರೆಡಿ ಆಗ್ತಾಯಿದೆ. ಇದನ್ನೆಲ್ಲ ನಾನು ನಿಮಗೆ ಪೂರ್ತಿ ಸಂಚಿಕೆನಲ್ಲೂ ತೋರಿಸ್ತೀನಿ. ಮುಂದಿನ ಸಂಚಿಕೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಲ್ಲೂ ರೆಡಿ ಆಗ್ತಾಯಿದೆ, ಬಟ್ಟೆ ಬರಿ ಎಲ್ಲ ನೇತಾಕವ್ರೆ. ಈ ಕಡೆ ಸೈಡ್ ರೆಡಿ ಆಗ್ತಾಯಿದೆ, ಆ ಕಡೆ ಸೈಡ್ ರೆಡಿ ಆಗಿದೆ. ಇಲ್ಲಿ ಸ್ವಲ್ಪ ರೋಡು ಇನ್ನೂ ಕಟ್ಟುತ್ತಾ ಇದ್ದಾರೆ. ಸೊ ಕಲ್ಲು ಧೂಮ್ ಅಂತು. ಕಲ್ಲಲ್ಲ, ಅದು ಚಿಕ್ಕದು ಯಾವುದೋ ಮಧ್ಯದಲ್ಲಿ ಸುಮ್ಮನೆ ತಗೊಳಕ್ಕುಂಟದು. ನಾವು ಮಲ್ಲಸಂದ್ರಿಗೆ ಕೀಳ್ಕೊಂಡು ಇಲ್ಲಿ ಬೇಗ ಮುಗಿಸ್ಕೊಳ್ಳೋಣ. ಇದಾಗಿದ್ದ ತಕ್ಷಣ ನಾವು ಅದು ಯಾವುದ್ರೆ ಇನ್ನೊಂದು ಗೌಡ್ನಹಳ್ಳಿಗೆ ಹೋಗಬೇಕು. ಇದಾದ ನಂತರ ಮುಂದಿನ ಬರೋವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ಗೌಡ್ನಹಳ್ಳಿ ತೋರಿಸ್ತೀನಿ. ಇವಾಗ ಸದ್ಯ ಸ್ವಲ್ಪ ಮಲ್ಲಸಂದ್ರ ತೋರಿಸ್ತೀನಿ. ನೋಡಿ, ಇದು ಎಂಟ್ರೆನ್ಸು, ಇಲ್ಲಿಂದ ಎಂಟ್ರೆನ್ಸು, ಇಲ್ಲೆಲ್ಲ ಮಲ್ಲಸಂದ್ರದ್ದು ಕಾಣಿಸ್ತಾ ಇದೆ. ಈ ಕಡೆ ರೆಡಿ ಆಗ್ತಾಯಿದೆ, ಆ ಕಡೆ ರೆಡಿ ಆಗಿದೆ. ರೆಡಿ ಆಗಿರೋದು ಐತೆ, ರೆಡಿ ಆಗದೆ ಇರೋದು ಐತೆ. ಆ ಕಡೆನೂ ತೋರಿಸಿ. ಇದು ರೆಡಿ ಆಗಿರೋಂಥದ್ದು. ಅದು ಬಾಗಿಲು ತೆಗೀರಿ, ಹಂಗೇನೆ ಬಾಗಿಲು ತೆಗೀರಪ್ಪ. ನೋಡಿ, ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.